ಈ ಬ್ರಹ್ಮಾಂಡ ಏನಿದೆಯಲ್ಲ ಅದು ಸೃಷ್ಟಿಯಾಗೋಕ್ಕಿಂತ ಮೊದಲಿನ ಕತೆ. ಆಗ ಈ ತ್ರಿಮೂರ್ತಿಗಳು ಬಾಲಕರಾಗಿರ್ತಾರೆ, ಮುಗ್ಧ ಬಾಲಕರಾಗಿರ್ತಾರೆ. ಅವ್ರಿಗೆ ಇನ್ನೂ ಮುಗ್ಧತೆ ಅನ್ನೋದೇ ಹೋಗಿರಲ್ಲ. ತಾಯಿ ಮೇಲೆ ತುಂಬ ಮಮಕಾರ ಇರುತ್ತೆ. ಅವರ ತಾಯಿ ಒಂದು ಭಗವತಿ, ಜಗದೀಶ್ವರಿ, ಜಗನ್ಮಾತೆ ಅಂತ ಏನು ಹೇಳ್ತೀವಿ, ಆಕೆ ಅವರನ್ನು ಬಿಟ್ಟು ಹೋಗಿರ್ತಾಳೆ. ಹೋಗಿದ್ದಾಗ ಈ ಮೂರು ಜನ ತ್ರಿಮೂರ್ತಿಗಳು ಏನು ಮಾಡ್ತಾರೆ, ಅವರ ತಾಯಿಯನ್ನು ನೆನೆಸ್ಕೊಂಡು ತುಂಬ ಪರಿತಪಿಸ್ತಾ ಇರ್ತಾರೆ. ನಮ್ಮಮ್ಮ ಬಂದಿಲ್ಲ, ಅಮ್ಮ ಅಮ್ಮ ಅಂದ್ಕೊಂಡು ಒಂಥರ ಮುಗ್ಧರಾಗಿರ್ತಾರೆ. ಆಗ ಆಕೆ ಅವರ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಅಯ್ಯೋ ನನ್ನ ಮಕ್ಕಳು ತುಂಬ ನನ್ನ ನೆನಪು ಮಾಡ್ಕೋತಾ ಇದ್ದಾನೆ ಅಂತ ದೌಡಾಯಿಸ್ಕೊಂಡು ಬರ್ತಾ ಇರ್ತಾಳೆ. ಆ ಬರೋ ಸ್ಥಿತಿ ಹೇಗಿರುತ್ತೆ ಅಂದರೆ, ಆಕೆ ಬರೋಕ್ಕಿಂತ ಮೊದಲೇ ಅಲ್ಲಿ ಬೆಳಕು, ಆಕೆಯ ಬೆಳಕು ಅಷ್ಟು ಪ್ರಕಾಶಮಾನವಾಗಿರುತ್ತಂತೆ. ದೌಡಾಯಿಸಿ ಬರಬೇಕಾದ್ರೆ ಸೀರೆಯ ಸೆರಗು ನಿರಿಗೆ ಏನಿರುತ್ತಲ್ಲ ಅದನ್ನು ಹಿಡ್ಕೊಂಡು ಬರ 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 ಬರ್ತಾ ಇರ್ತಾಳಂತೆ. ಸೆರಗು ಕೂಡ ಅಷ್ಟೇ, ಅಷ್ಟು ರಭಸಕ್ಕೆ ಬರುವಾಗ ಎಕಡೆ ಕಡೆನೂ ಹೋಗ್ಬಿಟ್ಟಿರ್ತಂತೆ. ಅಷ್ಟು ನನ್ನ ಮಕ್ಕಳು ಕರಿತಾ ಇದ್ದಾರೆ ಮಮಕಾರದಲ್ಲಿ ಓಡಿ ಬರ್ತಿರ್ತಾಳಂತೆ. ಆಮೇಲೆ ಆಕೆ ಹಾಕ್ಕೊಂಡಿರ್ತಾಳಲ್ಲ ಒಡವೆಗಳೇನು ಹಾಕ್ಕೊಂಡಿರ್ತಾಳೆ ಆಕೆ, ನಕ್ಲೆಸ್ ಇರ್ಬೋದು, ಸರ ಇರ್ಬೋದು, ಓಲೆಗಳಿರ್ಬೋದು, ಅವೆಲ್ಲ ಶತಕೋಟಿ ಸೂರ್ಯನ ಪ್ರಭೆಯಂತೆ ಹೊಳಿತಾ ಇರುತ್ತಂತೆ. ಆಕೆ ಒಡವೆ ಅಷ್ಟು ಹೊಳಿತಾ ಇರುತ್ತಂದರೆ ಅಂದ್ಕೊಳ್ಳಿ, ನಾವಿವಾಗ ಏನು ನೋಡ್ತೀವಲ್ಲ ನಾವು ಈ ಭೂಲೋಕದಲ್ಲಿ ಬಂಗಾರ, ಅದಕ್ಕೆ ಎಷ್ಟರಷ್ಟು ಬೆಳಕಿರುತ್ತೋ ಏನೋ ಅವ್ರು ಹಾಕ್ಕೊಳ್ಳುವಂಥ ಒಡವೆಗಳು, ಆಭರಣಗಳು, ದೇವರದು ಅಷ್ಟು ಬೆಳಕಿರುತ್ತಂತೆ. ಆಗ ಆಕೆ ದೌಡಾಯಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಹಣೆ ಮೇಲೆ ಬೆವರಿನ ಹನಿಗಳು ಮುತ್ತಿನ ಥರ, ಅವು ಕೂಡ ಒಡವೆಯ ಪ್ರಕಾಶಕ್ಕೆ ಅವು ಕೂಡ ಪಳಪಳ ಅಂತ ಶತಕೋಟಿ ಸೂರ್ಯ. ನಾವು 1,000,000 ಸೂರ್ಯನ ದೂರದಿಂದ ಎದುರಿಸ್ಬೋದಷ್ಟೇ, ಹತ್ತಿರದಿಂದ ಎದುರಿಸೋಕ್ಕಾಗುತ್ತಾ? ಆ ರೀತಿ ಶತಕೋಟಿ ಪ್ರಭೆಯಲ್ಲಿ ಅವಳ ಬೆವರ ಹನಿ ಇರ್ಬೋದು, ಅವಳ ಒಡವೆ ಇರ್ಬೋದು, ಅವಳ ತೇಜಸ್ ಇರ್ಬೋದು, ಒಂದು ಬೆಳಕು, ಒಂದು ಎನರ್ಜಿ ಆಗಿರುತ್ತಂತೆ. ಆಗ ಬಂದಾಗ ಆ 3 ಜನನು ಬಾಲಕರು, ಮುಕ್ತ ಬಾಲಕರು, ಬ್ರಹ್ಮ, ವಿಷ್ಣು, ಮಹೇಶ್ವರ ಏನು ಮಾಡ್ತಾರೆ, ಆಕೆಯ ಕಾಲಿಗೆ ಬಿದ್ದು ಅಮ್ಮ 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 ಅಂತ ಗೋಳಾಡ್ತಾರೆ. ಆಗ ಆಕೆ ತನ್ನ ಸೆರಗನ್ನು ಸರಿ ಮಾಡಿಕೊಂಡು ಬೆವರ ಹನಿಗಳನ್ನೆಲ್ಲ ಒರೆಸ್ಕೊಂಡು ಆ ಮಕ್ಕಳಿಗೆಲ್ಲ ತುಂಬ ಸಮಾಧಾನವನ್ನು ಹೇಳ್ತಾಳೆ. ಹೇಳಿದ ಮೇಲೆ ಹೇಳ್ತಾಳೆ, ನೀವು ಈ ಜಗತ್ತಿನ ಕರ್ತೃಗಳು, ನೀವೇ ಈ ಬ್ರಹ್ಮಾಂಡನ ನಡೆಸ್ಕೊಂಡು ಹೋಗಬೇಕು, ಇದು ನಿಮಗೆ ಜವಾಬ್ದಾರಿ ಅಂಥೇಳಿ ಸುಮಾರು ಹೊತ್ತು ಇದ್ದು ಅವರಿಗೆ ಸಮಾಧಾನ ಮಾಡಿ, ಆ ಬಾಲಕರಿಗೆ ಏನೂ ತಿಳಿದಿಲ್ಲ ಮುಗ್ಧರು, ಸಮಾಧಾನ ಮಾಡಿ ಹೊರಟು ಹೋಗ್ತಾಳೆ. ಅವರು ಹೊರಟು ಹೋಗ್ಬಿಟ್ರಲ್ಲ ಅಂಥೇಳಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ತುಂಬ ಒಂಥರ ಪೇಚಾಡ್ತಾರೆ. ಅಯ್ಯೋ ಅಮ್ಮ ಹೊಟ್ಟೋದ್ರಲ್ಲ, ಏನಪ್ಪ, ನಮ್ಮಂಗೆ ಅವ್ರಿಗೂ ಆಗುತ್ತೆ ಆ ಥರ. ಆಮೇಲೆ ಜವಾಬ್ದಾರಿ ಕೊಟ್ಟಿರ್ತಾಳಲ್ಲ, ಈ ಬ್ರಹ್ಮಾಂಡದ ಕರ್ತೃಗಳು ನೀವು, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕು, ಮತ್ತು ಅದನ್ನು ನಡೆಸ್ಕೊಂಡು ಹೋಗಬೇಕು, ಮತ್ತು ಬೇಡವಾಗಿರುವಂಥದ್ದನ್ನೆಲ್ಲ ನಾಶ ಮಾಡಬೇಕು, ಲಯ ಮಾಡಬೇಕು, ಹೀಗೆ ಹೇಳಿಬಿಟ್ಟು ಆಕೆ ಹೊರಟೋದಾಗ ತುಂಬ ಪೇಚಾಡ್ಕೊಂಡು ಇರಬೇಕಾದ್ರೆ ತಾಯಿ ಹೇಳಿದ ಮಾತು ನೆನಪಾಗುತ್ತೆ. ಬ್ರಹ್ಮಾಂಡನ ನೀವು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿದಾರಲ್ಲ ಅಂದ್ಬಿಟ್ಟು ಆ ಮುಗ್ಧ ಬಾಲಕರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಆಗ ಬ್ರಹ್ಮ ಹೇಳ್ತಾನೆ, ನಾನು ತಾನೇ ಸೃಷ್ಟಿ ಮಾಡೋದು ಬ್ರಹ್ಮಾಂಡನ, ನಾನೇ ದೊಡ್ಡವನಾಗ್ತೀನಿ ಅಂತ. ಆಗ ವಿಷ್ಣು ಹೇಳ್ತಾನೆ, ಹಾಂ ಇಲ್ಲ, ನೀನು ನನ್ನ ನಾಭಿಯಿಂದ ಹುಟ್ಟಿದವನು ನೀನು. ಆಮೇಲೆ ತಾಯಿ ಹೇಳಿರೋ ಮಾತು ಅವ್ರಿಗೆ ನೆನಪಾಗುತ್ತೆ. ಏನಂತ, ನೀವು ಈ ಬ್ರಹ್ಮಾಂಡದ ಕರ್ತೃಗಳು, ಇದನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ಜವಾಬ್ದಾರಿ ಕೊಟ್ಟಿರ್ತಾಳಲ್ಲ, ಹೇಗಪ್ಪ ಇದನ್ನೆಲ್ಲ ಮಾಡೋದು ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ಬ್ರಹ್ಮ ಹೇಳ್ತಾನೆ, ನಾನು ಹಿರಿಯವನಾಗ್ತೀನಿ, ನಾನು ಹೆಡ್ ಹಾಕ್ತೀನಿ ಅಂತಾನೆ. ಆಗ ಮಹಾವಿಷ್ಣು ಹೇಳ್ತಾನೆ, ನಾನು ಹೆಡ್ ಹಾಕ್ತೀನಿ ಅಂತ. ಹೀಗೆ ಅವರಿಬ್ಬರಲ್ಲಿ ಇದಾಗ್ತಾ ಇರುತ್ತೆ. ಆಮೇಲೆ ಏನಾಗೋಗುತ್ತೆ, ಒಂದು ಷರತ್ತು ಮಾಡ್ಕೊಳ್ತಾರೆ ಅವರೇನೆ, ಯಾರು ಶರೀರದೊಳಗೆ 14 ಪ್ರಪಂಚ ಇರುತ್ತೋ ಅವರು ಹಿರಿಯರಾಗ್ತಾರೆ, ಹೆಡ್ಡು, ಮುಖ್ಯಸ್ಥ ಆಗ್ತಾನೆ ಅಂತ. ಆಯಿತು ಅಂತೇಳಿ ಫಸ್ಟು ಬ್ರಹ್ಮನ ಬಾಯೊಳಗೆ ಹೋಗ್ತಾರೆ. ಹೋದರೆ ಅಲ್ಲಿ ಬ್ರಹ್ಮಾಂಡನೇ ಇರುತ್ತೆ. ಅಲ್ಲಿ ಸಾಗರಗಳು, ಸಮುದ್ರಗಳು, ನದಿಗಳು, ಕೆರೆಗಳು, ಸರೋವರಗಳು, ಪ್ರಾಣಿಗಳು, ಪಕ್ಷಿಗಳು, ಬೆಟ್ಟಗಳು, ಗುಡ್ಡಗಳು, ಕೈಲಾಸ ಪರ್ವತ, ವೈಕುಂಠ, ಮನುಷ್ಯರು, ಬೆಳೀತಾ ಇರೋದು, ವರ್ತಕರು,
ಪಕ್ಷಿ ಎಲ್ಲ ಪ್ರತಿಯೊಂದು ನಾವೇನು ನೋಡ್ತೀವಿ ಎಲ್ಲ ದೇವಲೋಕ ಎಲ್ಲನೂ ಇರುತ್ತೆ ಅದರಲ್ಲಿ. ಮಹಾವಿಷ್ಣುನು ಶಿವ ನೋಡ್ತಾರೆ. ನೋಡಿಬಿಟ್ಟು ಆಶ್ಚರ್ಯ ಆಗೋಗುತ್ತೆ. ಆಶ್ಚರ್ಯ ಆಗಿ ಅವ್ರು ಏನು ಮಾಡ್ತಾರೆ, ಶಿವ ಮೇಲ್ಮುಖವಾಗಿ ಬರ್ತಾನೆ, ವಿಷ್ಣು ಕೆಳಮುಖವಾಗಿ ಬರ್ತಾನೆ. ಅದಕ್ಕೆ ಅವನಿಗೆ ಅಧೋಕ್ಷಜ ಅಂತ ಮಹಾವಿಷ್ಣುಗೆ ಕರೀತಾರೆ. ಹೀಗೆ ಬಂದಮೇಲೆ ಆಯಿತು, ಎಲ್ಲ ನೋಡ್ಕೊಂಡು ಬಂದರು. ಅವ್ರಿಗೆ ಆಶ್ಚರ್ಯ ಆಗೋಯ್ತು, ಸುಮ್ಮನಾಗ್ಬಿಟ್ರು. ಮತ್ತು ಮಹಾವಿಷ್ಣುನ ಹೊಟ್ಟೆ ಒಳಗೆ ಹೋಗಿ ನೋಡಬೇಕಲ್ಲ, ಅವನ ಹೊಟ್ಟೆ ಒಳಗೆ ಹೋಗಿ ನೋಡ್ತಾರೆ. ನೋಡಿದ್ರೆ ಅಲ್ಲೂ ಕೂಡ ಹಾಗೆ ಇರುತ್ತೆ. 14 ಪ್ರಪಂಚ ಏನಿರುತ್ತೋ ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ಎಲ್ಲ ಸಾಗರ, ಸಮುದ್ರ, ನದಿ, ಸರೋವರ, ಗಿಡ, ಬೆಟ್ಟಗಳು, ಗುಡ್ಡಗಳು, ಪರ್ವತಗಳು, ಶ್ರೇಣಿಗಳು, ಕೈಲಾಸ, ವೈಕುಂಠ ಎಲ್ಲ ನೋಡ್ಕೊಂಡು ಗಾಬರಿ ಆಗ್ಬಿಡ್ತು. ಎಲ್ಲ ಆಶ್ಚರ್ಯಚಕಿತರಾಗ್ಬಿಡ್ತಾರೆ. ಆಶ್ಚರ್ಯ ಆಗೋದಾಗ ಇವರು ಶಿವ ಮತ್ತು ಬ್ರಹ್ಮ ಮಹಾವಿಷ್ಣುವಿನ ಹೊಟ್ಟೆಯೊಳಗೆ ಹೋಗಿ ನೋಡ್ತಿರ್ಬೇಕಾದ್ರೆ ಮಹಾವಿಷ್ಣುವಿಗೆ ಜವಾಬ್ದಾರಿ ಜಾಸ್ತಿ ಆಗಿಬಿಡುತ್ತೆ. ಏನಂತ, ಹೇಗಪ್ಪ ಇದನ್ನು ಮಾಡೋದು ದೇವ್ರೇ ಅಂಥೇಳಿ ಅವನು ಶಿಶು ಆಗ್ಬಿಡ್ತಾನಂತೆ. ಶಿಶು ಆಗ್ಬಿಟ್ಟು ಯೋಗ ನಿದ್ರೆಗೆ ಹೋಗ್ಬಿಟ್ಟು ಹಂಗೆ ತಪಸ್ಸು ಮಾಡಿಕೊಂಡು ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾನಂತೆ. ಒಂದು ಆಲದ ಎಲೆ ಮೇಲೆ ಚಿಕ್ಕ ಶಿಶುವಾಗಿ ತಾನು ಯೋಗ ನಿದ್ರೆ, ಸಮಾಧಿ, ತಪಸ್ಸು ಅಂತ ಏನು ಹೇಳ್ತೀವಿ ಆ ಥರ ಮಾಡ್ಕೊಳ್ತಾ ಅವನೇ ಒಂದು ಪರಮಾತ್ಮನಾಗ್ಬಿಡ್ತಂತೆ. ಇದನ್ನೆಲ್ಲ ಹೇಗೆ ನಾನು ಜವಾಬ್ದಾರಿ ನಿಭಾಯಿಸೋದು ಅಂಥೇಳಿ ಕಣ್ಣು ಮುಚ್ಕೊಂಡು ಯೋಗ ನಿದ್ರೆಯಲ್ಲಿ ಶಿಶುವಾಗಿ ಆಲದ ಎಲೆ ಮೇಲೆ ಮಲಗಿರಬೇಕಾದ್ರೆ ಬ್ರಹ್ಮ ಒಳಗೋಗಿ ಎಲ್ಲ ನೋಡ್ತಾನೆ. ಬ್ರಹ್ಮನು ಮತ್ತು ಶಿವ ಅಲ್ಲೂ ಸಹಿತ ಸಮುದ್ರಗಳು, ಸಾಗರಗಳು, ಗಿರಿ ಶಿಖರಗಳು, ನದಿಗಳು, ಸರೋವರಗಳು, ಕೆರೆಗಳು, ಊರು, ಹಳ್ಳಿ, ಜನ, ಪ್ರಪಂಚ, ಕ್ರಿಮಿಕೀಟಗಳು, ಪಶು ಪಕ್ಷಿಗಳು, ಕೈಲಾಸಗಳು, ವೈಕುಂಠಗಳು ಪ್ರತಿ ಒಂದು ಇರುತ್ತೆ. ಎಲ್ಲ ನೋಡ್ಬಿಟ್ಟು ಅವಾಗ ಬ್ರಹ್ಮನಿಗೆ ಆಶ್ಚರ್ಯ ಆಗೋಗುತ್ತೆ. ಅವನು ಎಲ್ಲ ನೋಡ್ತಾ ಇರಬೇಕಾದ್ರೆ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಪರಮಾತ್ಮನಾಗಿರ್ಬೇಕಾದ್ರೆ ಅವನ ಕಿವಿಯ ಗುಗ್ಗೆಯಿಂದ 2 ರಾಕ್ಷಸರು ಹುಡ್ತಾರೆ. ಅವರೇ ಒಬ್ಬನು ಮಧು, ಇನ್ನೊಬ್ಬ ಕೈಟವ. ಅವರಿಬ್ಬರು ಹುಟ್ಟುಬಿಡ್ತಾರೆ. ಆಗ ಬ್ರಹ್ಮ ಈಚೆ ಬರೋಷ್ಟೊತ್ತಿಗೆ ಈ ಮಧು ಕೈಟಬರು ಬ್ರಹ್ಮನನ್ನು ಕೊಲ್ಲೋದಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಅವರು ರಾಕ್ಷಸರು. ಆಶ್ಚರ್ಯಚಕಿತನಾದ ಬ್ರಹ್ಮ ಮಹಾವಿಷ್ಣುವಿನ ಹೊಟ್ಟೆಯಲ್ಲಿ ಗರ್ಭದಲ್ಲಿರುವಂಥದ್ದನ್ನೆಲ್ಲ ನೋಡಿ ಮಹಾವಿಷ್ಣುವಿನ ಒಕ್ಕಳಿಂದ ಬರ್ತಾನೆ. ಹೇಗೆ ಬರ್ತಾನೆ ಅಂದರೆ ಫಸ್ಟು ತಾವರೆ ಇರುತ್ತೆ, ಆ ತಾವರೆ ಮೇಲೆ ಕೂತ್ಕೊಂಡು ಹೊರಗೆ ಬರ್ತಾನೆ. ಹೊರಗೆ ಬಂದು ನೋಡ್ತಾನೆ, ಇದೇನಪ್ಪ ಇದು ಅಂತೇಳಿ ಈ ಕಡೆ ಎಲ್ಲ 4 ಕಡೆ ತಿರುಗ್ತಾನೆ. 4 ತಲೆಗಳು ಉಂಟಾಗುತ್ತೆ. ಮೇಲ್ಮುಖವಾಗಿ ತಿರುಗಿ ನೋಡ್ತಾನೆ, ಅಲ್ಲೂ ಒಂದು ತಲೆ ಉಂಟಾಗುತ್ತೆ. ಹೀಗಾಗಿ ಬ್ರಹ್ಮನಿಗೆ 5 ತಲೆ ಉಂಟಾಯಿತು. ಹೀಗೆ 5 ತಲೆ ಹೊಂದಿರುವಂಥ ಬ್ರಹ್ಮನು ಬರಬೇಕಾದ್ರೆ ಈ ಮಧು ಕೈಟಭ ಅನ್ನುವಂಥ ರಾಕ್ಷಸರು ಮಹಾವಿಷ್ಣುವಿನ ಗುಗ್ಗೆಯಿಂದ ಹುಟ್ಟಿದ್ರಲ್ಲ, ಅವರು ಬ್ರಹ್ಮನನ್ನು ಕೊಲ್ಲೋದಕ್ಕೆ ತಯಾರಾಗ್ತಾರೆ. ಇವನನ್ನು ಕೊಲ್ಲಬೇಕು, ದೇವತೆಗಳು ಕಂಡ್ರೆ ಆಗಲ್ವಲ್ಲ ರಾಕ್ಷಸರಿಗೆ, ಕೊಲ್ಲಬೇಕು ಅಂತ ಶುರು ಮಾಡ್ತಾ ಇದ್ದಾಗ ಬ್ರಹ್ಮ ಏನು ಮಾಡ್ತಾರಂತೆ, ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾನಂತೆ. ನನ್ನ ಕೈಲಾಗಲ್ಲ ಅಂಥೇಳಿ ಎಲ್ಲ ದೇವತೆಗಳಿಗೂ ಕರೆದು ಒಪ್ಪಿಸಿ ಜಗದಾಂಬೆಯನ್ನು ಕೂಗ್ತಾನಂತೆ. ಆಗ ಮಹಾವಿಷ್ಣುವೇ ಜಗದಾಂಬೆ ಆಗ್ತಾನಂತೆ. ಜಗದಾಂಬೆಯಾಗಿ 1000 ವರ್ಷಗಳ ಕಾಲ ಮಧು ಕೈಟಬರ ಜೊತೆ ಯುದ್ಧವನ್ನು ಮಾಡ್ತಾನಂತೆ. ಎಷ್ಟು ಯುದ್ಧ ಮಾಡಿದರೂ, ಎಷ್ಟು ಇದರಲ್ಲಿ ತ್ರಿಶೂಲದಲ್ಲಿ ತಿವಿದ್ರು ಕೂಡ ಅವರು ಸಾಯೋದೇ ಇಲ್ವಂತೆ. ಹಾಗಾಗಿ ಯುದ್ಧ ಮಾಡಿ 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 ದೇವತೆಗಳೆಲ್ಲ ನೋಡ್ತಾ ಇರ್ತಾರಂತೆ. ಅವರು ಜಗದಾಂಬೆಗೆ ಕೋಪ ಬರಲಿ, ಶಕ್ತಿ ಬರಲಿ, ಇನ್ನೂ ಅಷ್ಟು ರೋಷ ಬರಲಿ, ಇನ್ನೂ ಬಿಭತ್ಸವಾಗಲಿ ಅಂಥೇಳಿ ಆಕೆಗೆ ಸುರಪಾನವನ್ನು ಕುಡಿಸ್ತಾರಂತೆ. ಆಗ ಆಕೆ ಕಣ್ಣುಗಳಲ್ಲಿ ಕೆಂಡವನ್ನು ಕಾರುತ್ತಾ, ರಕ್ತ ಕಾರಬೇಕು ಆ ಕಣ್ಣಲ್ಲಿ, ಆ ರೀತಿ ಕೆಂಡವನ್ನು ಕಾರುತ್ತಾ ಅವರನ್ನು ತಿವಿದು 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 ಕೊಲ್ತಾಳಂತೆ. ಕೊಂದಾಗ ಅವರ ರಕ್ತವೆಲ್ಲ ಭೂಮಿ ಚೆಲ್ಲಿ ಭೂಮಿಯಾಗುತ್ತಂತೆ. ಅವರ ಕೊಬ್ಬೆಲ್ಲ ಮೇದಿನಿಯಾಗುತ್ತಂತೆ. ಅವರ ಮೂಳೆ ಮಾಂಸಗಳೆಲ್ಲನೂ ಗಿರಿ ಶಿಖರಗಳಾಗ್ತವಂತೆ. ಈ ರೀತಿಯಾಗಿ ಬ್ರಹ್ಮಾಂಡ ಸೃಷ್ಟಿಯಾಗುತ್ತಂತೆ. ಆಗ ಸಹಸ್ರ ವರ್ಷಗಳ ಕಾಲ ಯುದ್ಧವನ್ನು ಮಾಡಿ ಮಧು ಕೈಟಬರನ್ನು ಕೊಂದ ರಕ್ತದಿಂದ ಬ್ರಹ್ಮಾಂಡ ಸೃಷ್ಟಿಯಾಯಿತು. ಆಗ ಎಲ್ಲ ದೇವತೆಗಳು ದೇವಿಯನ್ನು ಸ್ತುತಿಸ್ತಾರಂತೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ನನಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನ ಫುಲ್ ವಿಡಿಯೋ ನೋಡ್ತೀರಾ, ಆದರೆ ಯಾರೂ ಲೈಕ್ ಮಾಡ್ತಾ ಇಲ್ಲ.
ನನಗೆ ಎಷ್ಟು ಜನ ನೋಡಿದ್ದೀರಾ, ಯಾರಿಗೆ ಇಷ್ಟ ಆಗುತ್ತೆ ಅವರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಚಾನಲ್ಗೆ ಬೆಂಬಲವನ್ನು ಕೊಡಿ. ನಮಸ್ಕಾರ.